ಅಯ್ಯೋ ದೇವ್ರೆ, ನನ್ನಿಂದ ಏನು ತಪ್ಪಾಗಿದೆಯೋ ಏನೋ. ಈಗಿರೋ ಕಷ್ಟ ಸಾಲದು ಅಂತ ಈ ಥರ ಅಪಶಕನ ಆಗೋಯ್ತಲ್ಲ. ಇನ್ನೂ ಏನೇನು ಕಾದಿದೆಯೋ ಏನೋ. ಕಮಲಮ್ಮಜ್ಜಿ, ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಪೂಜೆ ಮಾಡಿ ಮಂಗಳಾರತಿ ಕೊಡೋಣ ಅಂತ ಬರ್ತಾ ಇದ್ದೆ. ಆರತಿ ತಟ್ಟೆ ಕೆಳಗಡೆ ಬಿದ್ದೋಗಿ ಅರ್ಶಿನ ಕುಂಕುಮ ಎಲ್ಲ ಚೆಲ್ಲಿ ಹೋಗ್ಬಿಡ್ತು. ಅಪಶಕನ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ. ಕಮಲಮ್ಮಜ್ಜಿ, ಅರ್ಶಿನ ಕುಂಕುಮ ನೆಲಕ್ಕೆ ಚೆಲ್ಲಿದ್ರೆ ಅದು ಅಪಶಕುನ ಅಲ್ಲ, ಶುಭ ಶಕುನ. ನೀನ್ ಪುಟ್ಟ ಮಗು ಕಂದ, ನಿನಗೇನು ಅರ್ಥ ಆಗಲ್ಲ. ಆಯ್ತು, ಇವಾಗ ನನ್ಗೇನು ಅನಿಸ್ತಾ ಇದೆ, ಅದನ್ನೇ ಹೇಳ್ತೀನಿ. ಆಮೇಲೆ ಹೇಳಿ ನಾನು ಹೇಳಿದ್ ಸರಿನಾ ತಪ್ಪಾ ಅಂತ. ಸರಿ, ಅದೇನ್ ಹೇಳು. ನಾವು ಭೂಮಿನ ಭೂಮ್ ತಾಯಿ ಅಂತೀವಿ. ಇವಾಗ ನಾನು ಸ್ಕೂಲಲ್ಲಿ ಹಣ್ಣು ತಿಂತಾ ಇರ್ತೀನಿ, ಅಕಸ್ಮಾತ್ ಅದು ಕೆಳಗಡೆ ಬಿದ್ದೋದ್ರೆ ಅದಕ್ಕೇನರ್ಥ? ಭೂಮಿ ತಾಯಿಗೆ ನಾನು ತಿಂದಿರೋ ಹಣ್ಣು ಇಷ್ಟ ಆಗಿದೆ ಅಂತ ಅರ್ಥ. ಅವಾಗ ನಾನು ಏನ್ ಮಾಡ್ತೀನಿ? ಆ ಭೂಮಿಗೆ ಸ್ವಲ್ಪ ಕೊಟ್ಟು ಉಳ್ದಿದ್ನ ನಾನು ತಿಂತೀನಿ ಅಲ್ವಾ? ನಾವ್ ಜೀವಂತವಾಗಿರೋದಿಕ್ಕೆ ನೀರು, ಆಹಾರ ಎಲ್ಲ ಭೂಮಿ ತಾಯಿನೇ ತಾನೇ ಕೊಡೋದು. ಪಂಚಭೂತಗಳು ಅಂದ್ರೆ ಏನ್ ಹೇಳಿ? ನಾನ್ ನಿನ್ನಷ್ಟು ಓದಿಲ್ಲ ಕಂದ, ನನಗಿದೆಲ್ಲ ಗೊತ್ತಾಗಲ್ಲ. ಏನ್ ನೀನೇ ಹೇಳು. ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶ, ಇದನ್ನೇ ಪಂಚಭೂತಗಳು ಅಂತ ಕರೆಯೋದು. ನಮ್ ದೇಹದ ಒಳಗೆ ಕೂಡ ಪಂಚಭೂತಗಳಿದೆ. ನಮ್ ದೇಹದಲ್ಲಿರೋ ಮಾಂಸ, ಮೂಳೆ ಭೂಮಿ ಆದ್ರೆ ಉಷ್ಣಾಂಶ ಬೆಂಕಿ, ಉಸಿರಾಡೋದು ಗಾಳಿ, ಒಳಗಿರೋ ರಕ್ತ ದ್ರವ ಅಂದ್ರೆ ನೀರು. ನಮ್ ಮೆದುಳು, ಬೆನ್ನು, ಮೂಳೆ ಆಕಾಶಕ್ಕೆ ಕನೆಕ್ಟ್ ಆಗಿದೆ ಅಂತ ದೇಹನೇ ಕೊನೆಗೆ ನಾವು ಭೂಮಿ ಕೊಡೋದು. ಹಾಗಾಗಿ ಅರ್ಶಿನ ಕುಂಕುಮ ನೆಲಕ್ಕೆ ಚೆಲ್ಲೋದು ಅಪಶಕುನ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ತಪ್ಪಾಗಿದ್ರೆ ಕ್ಷಮಿಸಿ ಕಮಲಮ್ಮಜ್ಜಿ. ಅಯ್ಯೋ ನನ್ ಕಂದ, ಇಷ್ಟೆಲ್ಲ ತಿಳುವಳಿಕೆ ಇದೆಯಾ ನಿನಗೆ? ನನಗೆ ಇಷ್ಟೆಲ್ಲ ತಿಳುವಳಿಕೆ ಇಲ್ವಲ್ಲ ಕಂದ. ಹೌದು, ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ನಾವೇನ್ ಮೊಬೈಲ್ ಹಿಡ್ಕೊಂಡು ಆಟ ಆಡ್ತಾ ಇರ್ತೀವ? ಈ ತರ ವಿಚಾರಗಳನ್ನ ತಿಳ್ಕೊತಾ ಇರ್ತೀವಿ. ಮೊನ್ನೆ ಯಾರೋ ಇದ್ರ ಬಗ್ಗೆ ಮಾತಾಡಿದ ವಿಡಿಯೋ ನೋಡ್ದೆ, ಅದಕ್ಕೆ ಹೇಳ್ದೆ. ಅಬ್ಬಾ, ನನ್ಗೀಗ ಸಮಾಧಾನ ಆಯ್ತು ಪುಟ್ಟ. ಎಷ್ಟೇ ಹೆದರಿಕೆ ಆಗಿತ್ತು ಗೊತ್ತಾ? ನೀನು ಮುಂದಕ್ಕೆ ಬರಬೇಡ, ಅಲ್ಲಿ ಕುಂಕುಮ ಎಲ್ಲ ಚೆಲ್ಲಿದೆ, ನಾನು ಕ್ಲೀನ್ ಮಾಡ್ಕೋತೀನಿ. ನೀನ್ ಮೇಲಿರು, ನಾನು ಹಾಲು ತಂದ್ಕೊಡ್ತೀನಿ ಪುಟ್ಟ. ಆಯ್ತು ಪುಟ್ಟ. ಭೈರವಿ, ಬಾ ಪುಟ್ಟ ಇಲ್ಲಿ. ಭೈರವಿ, ಹಾ ಅಮ್ಮ. ಇಷ್ಟೊತ್ತು ನೀನ್ ಕಮಲಮ್ಮ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಲ್ಲ, ಎಷ್ಟು ಬುದ್ಧಿವಂತೆ ನೀನು. ಎಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತಿರಲ್ಲ. ಅಂದ್ರೆ ನೀನ್ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ, ಹೇಗೆ?
ಹೆಂಗೆ ನಾವು ಇನ್ನೊಂದು ವಿಷಯ ಗೊತ್ತಾ, ನೀವು ನಮ್ಮ ಅಮ್ಮನೇ ಅಲ್ಲ ಅನ್ನೋದು ನನ್ಗೆ ಗೊತ್ತು. ಅಯ್ಯೋ ದೇವ್ರೆ, ನನ್ ಬಗ್ಗೆ ಇವಳು ಗೊತ್ತಾಗೋಯ್ತಾ? ನಾನು ಶಿವಗಾಮಿ ಅಲ್ಲ, ಕಲ್ಪನಾ ಅನ್ನೋದು ಗೊತ್ತಾಗೋಯ್ತಾ? ಭೈರವಿ, ಯಾಕೆ ಹೇಳ್ತಿದ್ಯಾ? ನೀವು ನಮ್ಮಮ್ಮ ಅನ್ನೋದು ನನಗೆ 6 ವರ್ಷ ಆದ್ಮೇಲೆನೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ನ ಅವ್ವ ಅಪ್ಪಯ್ಯನೇ ನಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದೆ. ಶಾಂಭವಿ ನನ್ನ ಕಂಡು ಹಿಡಿದು ಹೇಳಿದ್ಮೇಲೆನೆ ಜನ್ಮ ಕೊಟ್ಟ ತಂದೆ ತಾಯಿ ಬೇರೆ ಇದ್ದಾರೆ, ಈಗ ನನ್ನ ಜೊತೆ ಇರೋದು ಸಾಕು ತಂದೆ ತಾಯಿ ಅಂತ. ನೀವ್ ನನ್ನನ್ನ ಯುವರಾಣಿ ತರ ಸಾಕ್ತಾ ಇದ್ದೀರಾ. ಕೇಳಿದನ್ನೆಲ್ಲ ಕೊಡಿಸ್ತೀರಾ, ಅರಮನೆ ಅಂತ ಮನೇಲಿ ಇಟ್ಟಿದ್ದೀರಾ. ಮುದ್ದು ಮಾಡೋದ್ರಲ್ಲಿ, ಪ್ರೀತಿ ಮಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಒಂದ್ ಮಗು ತನ್ನಮ್ಮ ಹೀಗೆ ಇರ್ಬೇಕು ಅಂತ ಕನ್ಸ್ ಕಾಣೋ ತಾಯಿ ತರ ಇದ್ಯಾ. ಆದ್ರೂ ಪ್ರತಿ ದಿವಸ ಅವ್ವ ಅಪ್ಪಯ್ಯ ನೆನ್ಪಾಗ್ತಾರೆ. ಅವರು ನನ್ನನ್ನ ಬಡತನದಲ್ಲಿ ಸಾಕಿರ್ಬಹುದು, ಫುಟ್ಪಾತ್ ಅಲ್ಲಿ ಬೆಳೆಸಿರ್ಬೋದು, ಆದ್ರೂ ಅವ್ರಿಗೆ ನಾನು ಯುವರಾಣಿನೇ. ಅವರು ನಂಗೆ ತೋರಿಸೋ ಪ್ರೀತಿನೇ ಇವತ್ತಿಗೂ ಅವ್ರನ್ನ ಪ್ರತಿದಿನ ನೆನ್ಸ್ಕೊಳ್ಳೋ ಹಾಗೆ ಮಾಡಿರೋದು.